ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಎಮ್.ಡಿ.ಸನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅನ್ನುವಂತಹ ಪೊಯಮು, ಅದರಲ್ಲಿ 3 ಅಂಕದ ಪ್ರಶ್ನೆ ಕೇಳಲಾಗುತ್ತೆ. ಎಸ್ಪೆಷಲಿ ಎಕ್ಸ್ಟ್ರಾಕ್ಟ್ಸ್ ಕ್ವಶನನ್ನು ಕೇಳಲಾಗುತ್ತೆ. ಆ ಪ್ರಶ್ನೆಗಳನ್ನ ಇವತ್ತು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಈ ಪೊಯಮನ್ನು ಬರೆದಿರುವಂತಹದ್ದು ನಾರ್ಮನ್ ನಿಕೋಲ್ಸನ್ ಇವರು. ನೆಕ್ಸ್ಟ್ ಇದರಲ್ಲಿ ನೀವು ಮುಖ್ಯವಾಗಿ ಒಂದು ಸ್ಟೋರಿನ ಅರ್ಥ ಮಾಡ್ಕೊಳ್ಳೋದಾದರೆ, ಸೊ ಅವರು ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅನ್ನುವಂಥ ಕಾನ್ಸೆಪ್ಟ್ನ ಇಲ್ಲಿ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್ ಆ್ಯಂಡ್ ಸ್ಟಾರ್ಟ್ ದ ಕೌಂಟ್ ಡೌನ್ನ ಕೂಡ ಸ್ಟಾರ್ಟ್ ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳ್ತಾ ಹೋಗ್ತಾರೆ. ನೆಕ್ಸ್ಟ್ ಈ ರೀತಿಯಾಗಿ ಆ ಪೊಯಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈಗ ನಾವು ಎಕ್ಸ್ಟ್ರಾಕ್ಟ್ಸನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಹೋಗೋಣ. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವೋಂಟ್ ಬಿ ಎನಿ ಕ್ಲಾಕ್ ಅನ್ನುವಂಥದ್ದು ಸ್ಟೇಟ್ಮೆಂಟು. ಇದಕ್ಕೆ ರಿಲೇಟೆಡ್ ಆಗಿ 3 ಪ್ರಶ್ನೆ ಕೇಳಿದ್ದಾರೆ. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್, ಅಲ್ಲಿ ಕ್ಯಾಲೆಂಡರ್ ಮತ್ತು ಕ್ಲಾಕ್ನ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಹೂ ಇಸ್ ದ ಸ್ಪೀಕರ್? ಪೊಯೆಟ್ ನಾರ್ಮನ್ ನಿಕೋಲ್ಸನ್. ಇವೆರಡರಲ್ಲಿ ಒಂದು ಉತ್ತರ ನೀವು ಬರಿಬೋದು. ಪೊಯೆಟ್ ಆದರೂ ಬರೀರಿ ಅಥವಾ ನಾರ್ಮನ್ ನಿಕೋಲ್ಸನ್ ಆದರೂ ಬರೀರಿ. ಸೆಕೆಂಡ್ ಕ್ವಶನ್, ವೈ ವೋಂಟ್ ದೇರ್ ಬಿ ಎನಿ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್? ಯಾಕೆ ಅಲ್ಲಿ ಕ್ಯಾಲೆಂಡರ್ಸು ಕ್ಲಾಕ್ಸ್ ಅವಶ್ಯಕತೆ ಇಲ್ಲ ಅಂತಂದರೆ, ಬಿಕಾಸ್ ದೇರ್ ಈಸ್ ನೋ ಕಾನ್ಸೆಪ್ಟ್ ಆಫ್ ಡೇ ಆ್ಯಂಡ್ ನೈಟ್ ಆರ್ ಟೈಮ್. ಅಲ್ಲಿ ಸ್ಪೇಸಲ್ಲಿ ಮುಖ್ಯವಾಗಿ ಡೇ ಆ್ಯಂಡ್ ನೈಟ್ ಅಥವಾ ಟೈಮ್ ಕಾನ್ಸೆಪ್ಟ್ ಅನ್ನುವಂಥದ್ದು ಇಲ್ಲ. ದಟ್ಸ್ ವೈ ದೇರ್ ಫೋರ್ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಆರ್ ಯೂಸ್ಲೆಸ್. ಅಲ್ಲಿ ಡೇ ಆ್ಯಂಡ್ ನೈಟೇ ಆಗೋದಿಲ್ಲ ಅಂತ ಹೇಳೋದಾದರೆ, ಟೈಮ್ ಕಾನ್ಸೆಪ್ಟೇ ಇಲ್ಲ ಅನ್ನೋದಾದರೆ, ಅಲ್ಲಿ ಕ್ಯಾಲೆಂಡರ್ಸು ಮತ್ತು ಕ್ಲಾಕ್ಸ್ನ ಯೂಸೇಜ್ ಇಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ ದ ಸ್ಪೀಕರ್ ರೆಫರ್ ಟು ಆ್ಯಸ್ ದೇರ್? ಹಾಗಾದರೆ ದೇರ್ ಅಂತ ಯಾವುದನ್ನು ಇಲ್ಲಿ ರೆಫರ್ ಮಾಡ್ತಾ ಇದ್ದಾರೆ ಅಂದರೆ, ಇಟ್ ರೆಫರ್ ಟು ಸ್ಪೇಸ್, ಅಂತರಿಕ್ಷವನ್ನು ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್ ಅನ್ನುವಂಥದ್ದು ಸ್ಟೇಟ್ಮೆಂಟು. ಇದರಲ್ಲಿ ಅವ್ರ ಪ್ರಶ್ನೆ ವಿಂಟರ್ ಅಂಡರ್ ಲಾಕ್ನ ಬಗ್ಗೆ ಕೇಳಿದ್ದಾರೆ. ನೋಡಿ, ವಾಟ್ ಡಸ್ ವಿಂಟರ್ ಅಂಡರ್ ಲಾಕ್ ಮೀನ್ ಅಂದರೆ ಅರ್ಥ, ಇಟ್ ಮೀನ್ಸ್ ದಟ್ ಇನ್ ಸ್ಪೇಸ್ ದೇರ್ ವಿಲ್ ಬಿ ನೋ ಚೇಂಜ್ ಇನ್ ದ ಸೀಸನ್ಸ್. ಯಾಕಂತೇಳಿದರೆ ಭೂಮಿಯಲ್ಲಿ ಹೇಗೆ ಸೀಸನ್ಸ್ ಆಗುತ್ತೆ, ಸಮ್ಮರ್ ಸೀಸನ್, ವಿಂಟರ್ ಸೀಸನ್, ಆ ತರಹದ ಕಾಲಗಳು ಸೀಸನ್ಸು ಇಲ್ಲಿ ಸ್ಪೇಸಲ್ಲಿ ಆಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ವಿಂಟರ್ ಲಾಕ್ ಆಗಿರುತ್ತೆ ಅಂತ ಹೇಳ್ತಾರೆ ಅವರು. ವೇರ್ ವುಡ್ ಆಲ್ ದ ಅಬೌವ್ ಹ್ಯಾಪನ್? ಎಲ್ಲಿ ನಡೆಯುತ್ತೆ ಇದೆಲ್ಲ ಅಂದರೆ ಇನ್ ಸ್ಪೇಸ್. ಹೂ ಇಸ್ ದ ಪೊಯೆಟ್ ಆಫ್ ದಿಸ್ ಪೊಯಮ್? ಅಫ್ಕೋರ್ಸ್ ಇಟ್ ಈಸ್ ನಾರ್ಮನ್ ನಿಕೋಲ್ಸನ್. ಇಲ್ಲಿ ರೈಟ್. ಓಕೆ, ವೆನ್ ಡಸ್ ದ ಸ್ಪೀಕರ್ ಸೇ ದಿಸ್? ಯಾವಾಗ ಈ ಮಾತನ್ನ ಹೇಳ್ತಾರೆ ಅಂದರೆ, ದ ಡೇ ಬಿಫೋರ್ ಗೋಯಿಂಗ್ ಟು ಸ್ಪೇಸ್ ಅಥವಾ ವೆನ್ ಹಿ ವಾಸ್ ಪ್ರಿಪೇರ್ಡ್ ಟು ಗೋ ಔಟರ್ ಸ್ಪೇಸ್. ಈ 2 ಉತ್ತರಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಬರಿತಾ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್, ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆ್ಯಸ್ ಕಂಪ್ಲೀಟ್ಲಿ ಆ್ಯಸ್ ಇನ್ ಜೈಲ್. ಸಾಲಿಟರಿ ಕನ್ಫೈನ್ಮೆಂಟ್ ಅನ್ನೋದನ್ನು ನೆಕ್ಸ್ಟ್ ಜೈಲ್ ಅನ್ನುವಂಥ ಪದನ ಇಲ್ಲಿ ನೀವು ಅರ್ಥೈಸ್ಕೋಬೇಕು. ನೋಡಿ, ವಾಟ್ ಡಸ್ ಸಾಲಿಟರಿ ಮೀನ್? ಸಾಲಿಟರಿ ಮೀನ್ಸ್ ಅಂದರೆ ಅರ್ಥ ಅಲೋನ್ ಅಂತ, ಒಬ್ಬಂಟಿ ಅಂತ. ಯಾವಾಗ ನೀವು ಸ್ಪೇಸ್ ಶಟಲಲ್ಲಿ ಹೋಗ್ತೀರಿ, ಸ್ಪೇಸ್ ಶಟಲಲ್ಲಿ ನೀವು ಒಬ್ಬಂಟಿಯಾಗಿ ಇರಲೇಬೇಕಾಗುತ್ತೆ ಅಂತ ಸಂದರ್ಭ ಬರುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ನು, ವೈ ಡಸ್ ದ ಸ್ಪೀಕರ್ ಸೇ ಸೋ? ಯಾಕೆ ಈ ಮಾತನ್ನ ಹೇಳ್ತಾರೆ ಸ್ಪೀಕರ್ ಅಂದರೆ, ದ ಸ್ಪೀಕರ್ ಯೂಸಸ್ ದಿಸ್ ಕಂಪ್ಯಾರಿಸನ್ ಟು ಎಂಫಸೈಸ್ ದಟ್ ಹಿ ವಿಲ್ ಬಿ ಕಂಪ್ಲೀಟ್ಲಿ ಐಸೋಲೇಟೆಡ್ ಫ್ರಮ್ ದ ವರ್ಲ್ಡ್. ಯಾಕಂದರೆ ಅವ್ರ ಪ್ರಪಂಚದಿಂದ ಕಂಪ್ಲೀಟಾಗಿ ಬೇರೆ ಆಗಿರ್ತಾರೆ, ಯಾವುದೇ ರೀತಿಯಾದ ಒಂದು ಕಮ್ಯುನಿಕೇಷನ್ಸ್ ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ. ಸೊ ಹಿ ಹ್ಯಾಸ್ ಟು ರಿಮೇನ್ ಇನ್ಸೈಡ್ ದ ಸ್ಪೇಸ್ ಶಿಪ್ ಲೈಕ್ ಎ ಪರ್ಸನ್ ಇನ್ ಜೇಲ್. ಜೇಲಲ್ಲಿ ಒಬ್ಬ ವ್ಯಕ್ತಿನ ಹೇಗೆ ನಾವು ಕೈದಿನ ಕೂಡ ಹಾಕ್ತೀವಿ ಒಂದು ಕಡೆ, ಆ ರೀತಿಯಾಗಿ ಇವರು ಕೂಡ ಆ ರೀತಿಯಾದ ಒಂದು ಫೀಲಿಂಗ್ಸಲ್ಲಿ ಇರಬೇಕಾಗುತ್ತೆ ಅನ್ನುವಂಥದ್ದು ಇದರ ಅರ್ಥ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ರೆಫರ್ ಟು ಆ್ಯಸ್ ಸಾಲಿಟರಿ ಕನ್ಫೈನ್ಮೆಂಟ್? ಹಾಗಾದರೆ ಸಾಲಿಟರಿ ಕನ್ಫೈನ್ಮೆಂಟನ್ನು ಇಲ್ಲಿ ಕೇಳಿರುವಂಥ ಪ್ರಶ್ನೆ, ಅದನ್ನು ಲೈಫ್ ಇನ್ ದ ಸ್ಪೇಸ್ ಶಿಪ್ ಈಸ್ ರೆಫರ್ ಟು ಆ್ಯಸ್ ಸಾಲಿಟರಿ ಕನ್ಫೈನ್ಮೆಂಟ್. ನೀವು ಸ್ಪೇಸ್ ಶಿಪ್ಪಲ್ಲಿ ಹೇಗೆ ನಿಮ್ಮ ಲೈಫ್ನ ಕಲಿತೀರ ಅಂತಂದರೆ ಅದನ್ನು ಇಲ್ಲಿ ರೆಫರ್ ಮಾಡ್ತಾರೆ, ಯಾವುದಕ್ಕೆ? ಸಾಲಿಟರಿ ಕನ್ಫೈನ್ಮೆಂಟ್ ಆಗಿ. ನೆಕ್ಸ್ಟ್ ಕ್ವಶನ್, ವಿತ್ ದ ಟೀ ಕಪ್ ಸರ್ಕ್ಲಿಂಗ್ ರೌಂಡ್ ಮೀ ಲೈಕ್ ದ ಪ್ಲ್ಯಾನೆಟ್ಸ್ ರೌಂಡ್ ದ ಸನ್. ಇಲ್ಲಿ ನೋಡಿ, ಮುಖ್ಯವಾಗಿ ಟೀ ಕಪ್ಸ್ ಅನ್ನೋದು ಕೇಳಿದ್ದಾರೆ, ಮತ್ತು ನೆಕ್ಸ್ಟ್ ಪ್ಲ್ಯಾನೆಟ್ಸ್ ಅಂತ ಕೇಳಿದ್ದಾರೆ. ಇವೆರಡು ಕಂಪ್ಯಾರಿಸನ್ನು, ಟೀ ಕಪ್ಸ್ಗೂ ಪ್ಲ್ಯಾನೆಟ್ಸ್ಗೂ. ಹೇಗೆ ಪ್ಲ್ಯಾನೆಟ್ಸು ಸೂರ್ಯನ ಸುತ್ತ ಸುತ್ತುತ್ತವೆ, ಅಂದರೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವಲ್ಲ, ಹಾಗೆ ಟೀ ಕಪ್ಸು ಕೂಡ ಈ ಯಾರು ನಾರ್ಮನ್ ನಿಕೋಲ್ಸನ್ ಅವರ ಸುತ್ತ ಸುತ್ತುತ್ತವೆ ಅನ್ನುವಂಥದ್ದು ಕಾನ್ಸೆಪ್ಟು. ಇದಕ್ಕೆ ನೀವು ತಿಳ್ಕೊಂಬಿಡಿ, ನಮ್ಮ ಭೂಮಿಯಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ. ಯಾವುದಾದ್ರೂ ವಸ್ತುನ ನೀವು ಕೆಳಗಡೆ ಹಾಕಿದರೆ ಅದು ಕೆಳಗೆ ಬೀಳುತ್ತೆ.
ಆದರೆ ಸ್ಪೇಸಲ್ಲಿ ಆ ರೀತಿ ಇಲ್ಲ. ಯಾವುದಾದ್ರೂ ಒಂದು ವಸ್ತು ಇದೆ ಅಂದರೆ ಅದು ಸುಮ್ಮನೆ ತೇಲ್ಕೊಂಡು ಹೋಗ್ತದೆ, ರೈಟ್. ಇಲ್ಲಿ ನೋಡಿ ಪ್ರಶ್ನೆಗೆ ಬನ್ನಿ. ವಾಟ್ ಟೂ ಥಿಂಗ್ಸ್ ಆರ್ ಕಂಪೇರ್ಡ್ ಹಿಯರ್? ಟೀ ಕಪ್ಸ್ ಆ್ಯಂಡ್ ಪ್ಲಾನೆಟ್ಸ್ ಆರ್ ದ ಆನ್ಸರ್. ಇವೆರಡನ್ನು ಕಂಪೇರ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ವೈ ವುಡ್ ದ ಪೊಯೆಟ್ ಫೀಲ್ ಸೋ? ಬಿಕಾಸ್ ಇನ್ ಸ್ಪೇಸ್ ದೇರ್ ಇಸ್ ನೋ ಗ್ರಾವಿಟೇಷನಲ್ ಫೋರ್ಸ್ ಲೈಕ್ ಆನ್ ಅರ್ತ್. ಯಾಕಂದರೆ ಸ್ಪೇಸಲ್ಲಿ ಏನು ಗುರುತ್ವಾಕರ್ಷಣೆಯ ಒಂದು ಬಲ ಇರೋದಿಲ್ಲ, ಭೂಮಿಯಲ್ಲಿ ಇರುತ್ತೆ. ದೇರ್ ಫಾರ್ ಟೀ ಕಪ್ಸ್ ವುಡ್ ಸರ್ಕಲ್ ಹಿಮ್ ಲೈಕ್ ಪ್ಲ್ಯಾನೆಟ್ಸ್ ಅರೌಂಡ್ ದ ಸನ್. ಹಾಗಾಗಿ ಟೀ ಕಪ್ಸು ಅವ್ರನ್ನ ಸರ್ಕಲ್ ಆಗ್ತವೆ ಅನ್ನುವಂಥದ್ದು, ರೌಂಡಾಗಿ ತಿರುಗುತ್ತೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್, ವೇರ್ ಡಸ್ ದಿಸ್ ಹ್ಯಾಪನ್? ರೈಟ್ ಆನ್ಸರ್ ಭಾಳ ಸುಲಭ, ಇನ್ ಸ್ಪೇಸ್. ಹೂ ಇಸ್ ದ ಸ್ಪೀಕರ್? ನಾರ್ಮನ್ ನಿಕೋಲ್ಸನ್ ಆರ್ ದ ಪೊಯೆಟ್. ನೆಕ್ಸ್ಟ್ ಕ್ವಶನ್, ಟ್ರ್ಯಾಕಿಂಗ್ ಥ್ರೂ ಯುವರ್ ಟೆಲಿಸ್ಕೋಪ್ ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್ ಅನ್ನೋದು ಒಂದು ಸ್ಟೇಟ್ಮೆಂಟು. ಇಲ್ಲಿ ಹೂ ಡಸ್ ಯುವರ್ ರೆಫರ್ ಟು? ಇಲ್ಲಿ ಯು ಅಂತ ಅಥವಾ ಯುವರ್ ಅಂತ ಕೇಳಿದರೆ ನೀವು ಆನ್ಸರ್ ಬರಿಬೇಕಾಗಿರೋಂಥದ್ದು ದ ಪೀಪಲ್ ಆನ್ ದ ಅರ್ತ್ ಅನ್ನೋದನ್ನು ಆನ್ಸರ್ ಬರಿತಾ ಹೋಗಿ. ನೆಕ್ಸ್ಟ್, ವಿಚ್ ಇನ್ಸ್ಟ್ರೂಮೆಂಟ್ ಡಸ್ ದ ಪೊಯೆಟ್ ಟೆಲ್ ಅಸ್ ಟು ಯೂಸ್ ಟ್ರ್ಯಾಕ್ ಹಿಸ್ ಜರ್ನಿ ಟುವರ್ಡ್ಸ್ ಸ್ಪೇಸ್? ಇಲ್ಲಿ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ ಯಾವುದು? ಟೆಲಿಸ್ಕೋಪ್. ನಾವು ಯಾವ ಸ್ಪೇಸ್ ಶಟಲ್ಸನ್ನು ನೋಡಬೇಕಂದ್ರೆ ಟೆಲಿಸ್ಕೋಪನ್ನೇ ಬಳಕೆ ಮಾಡಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಡಸ್ ದ ಫ್ರೇಸ್ ಮೈ ಅಪ್ವರ್ಡ್ ಶೂಟಿಂಗ್ ಸ್ಟಾರ್ ಮೀನ್ ಅಂತ ಕೇಳಿದರೆ, ಇಟ್ ರೆಫರ್ಸ್ ಟು ದ ಸ್ಪೇಸ್ ಕ್ರಾಫ್ಟ್ ಮೂವಿಂಗ್ ಅಪ್ವರ್ಡ್ ಇನ್ ಟು ಸ್ಪೇಸ್ ಇನ್ ವಿಚ್ ದ ಪೊಯೆಟ್ ಈಸ್ ಟ್ರಾವೆಲಿಂಗ್ ಅನ್ನೋದು ಆನ್ಸರ್. ಆ ಸ್ಪೇಸ್ ಕ್ರಾಫ್ಟನ್ನು ನಾವು ನೋಡಲಿಕ್ಕೆ ಸಾಧ್ಯ ಅಷ್ಟೇ ಹೊರತು ಅನ್ನುವಂಥದ್ದು, ಅದನ್ನೇ ಅವರು ಶೂಟಿಂಗ್ ಸ್ಟಾರ್ ಅಂತ ಹೇಳ್ತಾರೆ. ಸೊ ಲಾಸ್ಟ್ ಕ್ವಶನ್ನು, ಯು ಕ್ಯಾನ್ ಕ್ರಾಸ್ ಔಟ್ ಮೈ ನೇಮ್ ಫ್ರಮ್ ದ ಟೆಲಿಫೋನ್ ಬುಕ್ ಅನ್ನೋದು ಸ್ಟೇಟ್ಮೆಂಟು. ಇದಕ್ಕೆ ಹೂ ಇಸ್ ದ ಸ್ಪೀಕರ್? ದ ಪೊಯೆಟ್ ಆರ್ ನಾರ್ಮನ್ ನಿಕೋಲ್ಸನ್. ನೆಕ್ಸ್ಟು, ವೈ ಡಿಡ್ ದ ಸ್ಪೀಕರ್ ಸೇ ಸೋ? ಯಾಕೆ ಈ ರೀತಿ ಹೇಳ್ತಾರೆ? ಬಿಕಾಸ್ ದೇರ್ ವಿಲ್ ಬಿ ನೋ ಟೆಲಿಫೋನ್ ಕಮ್ಯುನಿಕೇಷನ್ ಇನ್ ಸ್ಪೇಸ್ ಆ್ಯಂಡ್ ಹೀಸ್ ಅನ್ಸರ್ಟೇನ್ ಅಬೌಟ್ ಈಸ್ ರಿಟರ್ನ್. ಮೊದಲನೇದಾಗಿ ಅಲ್ಲಿ ಕಮ್ಯುನಿಕೇಷನ್ ಇರೋದಿಲ್ಲ. ಎರಡನೇದು ಅನ್ಸರ್ಟೇನ್ ಅಂದರೆ ದೇರ್ ಇಸ್ ಅ ಡೌಟ್ ಆಫ್ ಈಸ್ ರಿಟರ್ನಿಂಗ್ ಫ್ರಮ್ ದ ಸ್ಪೇಸ್. ಇವ್ರು ಹೋಗ್ತಾರೆ, ವಾಪಸ್ ಬರ್ತೀನಿ ಅನ್ನುವಂಥದ್ದು ಅವರಿಗೆ ಡೌಟ್ ಇರ್ತದೆ, ಅದಕ್ಕೆ ಈ ಮಾತನ್ನ ಅವ್ರು ಹೇಳ್ತಾರೆ. ನೆಕ್ಸ್ಟ್, ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ವೆನ್ ಹಿ ವಾಸ್ ಪ್ರಿಪೇರ್ ಟು ಗೋ ಟು ಔಟರ್ ಸ್ಪೇಸ್. ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ಯು ಕ್ಯಾನ್ ಟೇಕ್ ಎ ಲಾಸ್ಟ್ ಲುಕ್. ನೀವು ನಾನು ಮೊದಲೇ ಹೇಳಿದೆ, ಸ್ಟಾರ್ಟ್ ದ ಕೌಂಟ್ ಡೌನ್, ಯಾವುದಾದ್ರೂ ಸ್ಪೇಸ್ ಶಿಪ್ಪನ್ನು ನಾವು ಇಲ್ಲಿಂದ ಲಾಂಚ್ ಮಾಡಬೇಕಾದ್ರೆ ಈ ಪ್ರೋಸೆಸ್ ನಡೆಯುತ್ತೆ. ಕೊನೆಯ ಸಾರಿ ನನ್ನ ನೋಡ್ಕೊಳ್ಳಿ ಮತ್ತು ಕೌಂಟನ್ನು ಸ್ಟಾರ್ಟ್ ಮಾಡಿ. ಬಿಕಾಸ್ ಐ ಆಮ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್. ಹೂ ಇಸ್ ದ ಸ್ಪೀಕರ್? ದ ಪೊಯೆಟ್ ಆರ್ ನಾರ್ಮನ್ ನಿಕೋಲ್ಸನ್. ಹೂ ಇಸ್ ದ ಯು? ನಾನು ಹೇಳಿದ್ನಲ್ಲ, ಯು ಅಂತ ಪ್ರಶ್ನೆ ಬಂದಾಗ ದ ಪೀಪಲ್ ಆನ್ ದ ಅರ್ತ್ ಅನ್ನೋದನ್ನು ಬರೀರಿ. ನೆಕ್ಸ್ಟ್ ಕ್ವಶನ್, ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ವೆನ್ ಹಿ ವಾಸ್ ಪ್ರಿಪೇರ್ ಟು ಗೋ ಟು ಔಟರ್ ಸ್ಪೇಸ್. ಯಾವಾಗ ಅವ್ರು ಔಟರ್ ಸ್ಪೇಸಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಅಲ್ಲಿ. ನೆಕ್ಸ್ಟ್, ಇದು ನಿಮಗೆ ಈ ಮುಖ್ಯವಾಗಿ ಏನು ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಸಂಬಂಧಿಸಿದಂತಹ ಎಕ್ಸ್ಟ್ರಾಸ್ಗಳು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.